ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಮಹದೇವಪುರ ಕ್ಷೇತ್ರ ಬಿದರಹಳ್ಳಿ ಹೋಬಳಿ ಘಟಕ ಶಾಖೆ ವತಿಯಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 133ನೇ ಜನ್ಮದಿನವನ್ನು ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಿದರು. ಕ್ಷೇತ್ರದ ಕುರುಡುಸೊನ್ನೇನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ದಲಿತ ಪರ ಹೋರಾಟಗಾರರಾದ ಬೆಳ್ತೂರು ವೆಂಕಟೇಶ್, ಕಾಡುಗೋಡಿ ಸೊಣ್ಣಪ್ಪ, ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಆಗಮಿಸಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಮಹದೇವಪುರ ಕ್ಷೇತ್ರದ ಅಧ್ಯಕ್ಷ ಮಂಜುನಾಥ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಪುಸ್ತಕ, ಪೆನ್ನು ನೀಡಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿಸಿದರಲ್ಲದೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಿಸಿದರು. ಈ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ವ್ಯವಸ್ಥೆ ಸಹ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯಾಧ್ಯಕ್ಷ ಬೆಳ್ತೂರು ವೆಂಕಟೇಶ್, ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ಕಾಡುಗೋಡಿ ಸೊಣ್ಣಪ್ಪ, ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್, ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷ ವೆಂಕಟೇಶ್, ಬಿದರಹಳ್ಳಿ ಘಟಕದ ಅಧ್ಯಕ್ಷ ಮಹೇಶ್ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು, ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಆಕಡೆ ಬಮ್ಮ ಅಮ್ಮ, ಆಕಡೆ ಬಮ್ಮ, ಲೈನ್ ಬಮ್ಮ, ಆಕಡೆ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಈ ದಿನ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ವತಿಯಿಂದ ಕರ್ನಾಟಕ ಸಮತಾ ಸೈನಿಕ ದಳ ವತಿಯಿಂದ 133ನೇ ಅಂಬೇಡ್ಕರ್ ಜಯಂತಿಯನ್ನು ಮಹದೇವಪುರ ಕ್ಷೇತ್ರದ ಕುರುಡುಸೊನ್ನೇನಹಳ್ಳಿ ಗ್ರಾಮದಲ್ಲಿ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಈ ದಿನ ನಮಗೆ ಒಂದು ಸಂತಸದ ದಿನ ಅಂತ ಹೇಳ್ಬೋದು. ಕಾರಣ ಏನಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 133ನೇ ಜನ್ಮದಿನಾಚರಣೆ ಆಗಿರುತ್ತೆ. ಬಾಬಾ ಸಾಹೇಬರು ಈ ದೇಶಕ್ಕೆ ತನ್ನದೇ ಆದಂಥ ಅನೇಕ ಒಂದು ಕೊಡುಗೆಗಳನ್ನು ನಮ್ಮ ಈ ದೇಶಕ್ಕೆ ಕೊಟ್ಟಿದ್ದಾರೆ. ಮಹಿಳೆಯರಿಗಿರ್ಬೋದು ಅಥವಾ ನಮ್ಮ ಸಮುದಾಯಕ್ಕಿರ್ಬೋದು, ಇಡೀ ದೇಶಕ್ಕೆ ಅವರು ಕೊಟ್ಟಂಥ ಕೊಡುಗೆ ಅಪಾರವಾದದ್ದು. ಯಾವ ರೀತಿ ಅಂತಂತಂದರೆ ಮತದಾನ ಇರ್ಬೋದು. ಈಗೇನು ಚುನಾವಣೆ ಹತ್ರ ಬರ್ತಾಯಿದೆ, ಈ ದೇಶದಲ್ಲಿ ಮತದಾನ ಹಕ್ಕು ಕೊಟ್ಟಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮತ್ತು ಮಹಿಳೆಯರಿಗೆ ಹಿಂದೂ ಕೋಡ್ ಬಿಲ್ ಮುಖಾಂತರ ಪ್ರತಿಯೊಂದು ಹಕ್ಕು ಅಂತಂದರೆ ಮತದಾನ ಹಕ್ಕು, ಶೈಕ್ಷಣಿಕ ಹಕ್ಕು ಮತ್ತು ಆಸ್ತಿ ಹಲ್ಲಿ ಹಕ್ಕು, ಈ ರೀತಿ ಮಹಿಳೆಯರಿಗೆ ತನ್ನದಾದಂಥ ಅವರು ಕೂಡ ಮುಂದೆ ಬರಬೇಕಂತ ಬಾಬಾ ಸಾಹೇಬರು ಈ ದೇಶಕ್ಕೆ ಮತ್ತು ಮಹಿಳೆಯರಿಗೆ ಹಕ್ಕನ್ನು ಕೊಟ್ಟು ಈ ದೇಶದಲ್ಲಿ ಮಹಿಳೆಯರು ಸಮಾನರು ಅಂತಂತ ತೋರಿಸಿದಂಥವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮತ್ತು ಇದೊಂದೇ ಅಲ್ಲದೆ ಸುಮಾರು ಕ್ಷೇತ್ರದಲ್ಲಿ ಕೃಷಿ ಕ್ಷೇತ್ರದಲ್ಲೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬಾ ಹಿಂದಿನ ಕಾಲದಲ್ಲಿ, ಆ ಕಾಲಘಟ್ಟದಲ್ಲೇ ಹಿಂದೂ ಕೋಡ್ ಬಿಲ್ ಮತ್ತು ಹಿರಾಕುಡ್ ನದಿ ಮತ್ತು ಇನ್ನೂ ಅನೇಕ ಅಣೆಕಟ್ಟುಗಳ ನೀಲಿ ನಕ್ಷೆ ಹಾಕಿಕೊಟ್ಟಂಥವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮತ್ತು ಈ ದೇಶದ ಭಾರತದ ಸಂವಿಧಾನದ ನಾವು ಪಿತೃ ಅಂತ ಕೇಳ್ತೀವಿ, ಸಂವಿಧಾನದ ಪಿತಾಮಹ ಅಂತ ನಾವೇನು ಹೇಳ್ತೀವಿ. ಈ ಸಂವಿಧಾನ ರಚನೆ ಮಾಡಬೇಕಾದ್ರೆ ಬಾಬಾ ಸಾಹೇಬರೇ ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದು. ಅದು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಕೂಡ ದಲಿತ ಸಮುದಾಯ ಏಳಿಗೆ ಆಗಬೇಕಂತ ಈ ದೇಶದಲ್ಲಿ ಬಾಬಾ ಸಾಹೇಬರು ಅವ್ರು ಕೊಟ್ಟಂಥ ಕೊಡುಗೆ ಅಪಾರವಾದದ್ದು ಅಂತಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ನಮೋ ಬುದ್ಧ. ಜೈ ಭೀಮ್. ಏನಿವತ್ತು ಮಹದೇವಪುರ ಕ್ಷೇತ್ರದಲ್ಲಿ
ಕುರುಡು ಸೊನ್ನೆನಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ಇವತ್ತು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ, ಕರ್ನಾಟಕ ಸಮತಾ ಸೈನಿಕ ದಳ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಸಂಘಟನೆಗಳು ಒಗ್ಗೂಡಿಸಿ ಏನಿವತ್ತು ಅಂಬೇಡ್ಕರ್ ಅವರ 133ನೇ ಜನ್ಮ ದಿನಾಚರಣೆಯನ್ನು ಈ ಭಾಗದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷ. ಈ ಜಯಂತಿಯ ಆಚರಣೆಗೆ ಎಲ್ಲ ನಾಯಕರುಗಳು ಕೂಡ ಆಗಮಿಸಿರ್ತಕ್ಕಂಥದ್ದು. ಅವರಿಗೆ ನಾನು ಈ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಏನಿವತ್ತು ನಾವು ಅಂಬೇಡ್ಕರ್ ಅವರನ್ನು ಪ್ರತಿಯೊಂದು ಜಾತಿಗೆ ಏನು ಸೀಮಿತ ಅಲ್ಲ, ಇಡೀ ಭಾರತ ದೇಶದ ಅವರು ಅಪ್ರತಿಮ ಧೀಮಂತ ನಾಯಕರು. ನಮಗೆಲ್ಲ ಕೂಡ ಅವರು ಬದುಕಲಿಕ್ಕೆ ಶೋಷಣೆಯಿಂದ ನಮ್ಮನ್ನೆಲ್ಲ ಕೂಡ ಕತ್ತಲಿನಿಂದ ಬೆಳಕಿನಡೆಗೆ ತಂದಂಥ ಮಹಾನ್ ಪುರುಷ ಅವರು. 1891ನೇ ಇಸ್ವಿ ಅವತ್ತು ಏಪ್ರಿಲ್ 14ರಂದು ನಮ್ಮ ದೇಶದ ಏನು ಮಹಾರಾಷ್ಟ್ರದ ಒಂದು ಮಾಹೋ ಅನ್ನೋ ಒಂದು ಗ್ರಾಮದಲ್ಲಿ, ಕುಗ್ರಾಮದಲ್ಲಿ ಅವರು ಜನ್ಮವನ್ನು ತಾಳ್ತಾರೆ. ಅಂದಿನಿಂದ ಕೂಡ ಅವರು ಶೋಷಣೆಗಳಲ್ಲಿ, ಅವಮಾನಗಳಲ್ಲಿ, ಅಪಮಾನಗಳಲ್ಲಿ ಕಂಡು ಬೇಸತ್ತು ನಮ್ಮ ದೇಶ ಯಾವ ರೀತಿಯ ಶೋಷಣೆಯಲ್ಲಿದೆ ನಮ್ಮ ಜನಾಂಗ ಅಂತಂದ್ಬಿಟ್ಟು ಹೇಳಿ ಅವರು ನೊಂದು ಬೆಂದು ಅವರು ಅನೇಕ ದೇಶ ವಿದೇಶಗಳಿಗೆ ಹೋಗಿ ವಿದ್ಯಾಭ್ಯಾಸಗಳನ್ನು, ಪಾಂಡಿತ್ಯವನ್ನು ಪಡೆದು ಅವರು ಬಹಳ ದೊಡ್ಡ ಮಟ್ಟದಲ್ಲಿ ವಿದ್ಯೆಯ ಭಂಡಾರವನ್ನು ತೆಗೆದುಕೊಂಡು ಬಂದು ಈ ನಮ್ಮ ದೇಶ ಸಾರ್ವಭೌಮ ರಾಷ್ಟ್ರ ಆಗಬೇಕು, ನಾವೆಲ್ಲ ಕೂಡ ಶಾಂತಿಯುತವಾಗಿ ನಾವೆಲ್ಲ ಕೂಡ ನಮ್ಮ ಜನಾಂಗ, ನಮ್ಮ ಸಮುದಾಯ ಜೀವನ ಮಾಡಬೇಕು ಅಂತಂದ್ಬಿಟ್ಟು ಹೇಳಿ ಅವರು ಒಂದು ಚಿಂತನೆಯನ್ನು ಮಾಡ್ತಾರೆ. ಏನಪ್ಪ ಚಿಂತನೆ ಅಂತಂದರೆ ಶೋಷಣೆಯಲ್ಲಿರ್ತಕ್ಕಂಥ, ತುಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಎಲ್ಲ ಸಮುದಾಯಗಳು ಕೂಡ ಅವರು ಸಮಾನತೆಯಿಂದ ಜೀವನ ಮಾಡಬೇಕು ಅಂತಂದ್ಬಿಟ್ಟು ಹೇಳಿ ಅವರು ಸಂವಿಧಾನವನ್ನು ಬರೀಲಿಕ್ಕೆ ಅವರು ಪ್ರಯತ್ನಗಳನ್ನು ಮಾಡ್ತಾರೆ. ಆ ಸಂವಿಧಾನವನ್ನು 2 ವರ್ಷ 11 ತಿಂಗಳು 18 ದಿವಸಗಳ ಕಾಲ ಅವರು ಅನಾರೋಗ್ಯದಲ್ಲಿದ್ದರೂ ಸಹ ನಮ್ಮ ದೇಶದಲ್ಲಿರ್ತಕ್ಕಂಥ ಜನ ಸುಭಿಕ್ಷೆಯಿಂದ ಬಾಳಬೇಕು, ಸಂತೋಷದಿಂದ, ಶಾಂತಿಯಿಂದ ಬಾಳಬೇಕು ಅಂತಂದ್ಬಿಟ್ಟು ಹೇಳಿ ಆ ಸಂವಿಧಾನವನ್ನು ರಚನೆ ಮಾಡಿ 1950ನೇ ಇಸ್ವಿ ಒಳಗಡೆ 50ನೇ ಇಸ್ವಿನಂದು ನಮ್ಮ ದೇಶಕ್ಕೆ ಸಮರ್ಪಣೆ ಮಾಡ್ತಾರೆ. ಆದರೆ ಅದು ಜಾರಿಗೆ ಬರ್ತಕ್ಕಂಥದ್ದು 1 ವರ್ಷ ಕಳೆದ ನಂತರ ಅದು ಜಾರಿಗೆ ಬರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅಂದಿನಿಂದ ಇಂದಿನವರೆಗೂ ಕೂಡ ಸಂವಿಧಾನದ ಅಡಿಯಲ್ಲಿ ನಮ್ಮ ಭಾರತ ಸರ್ಕಾರಗಳು ಕೂಡ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗಗಳನ್ನೆಲ್ಲವೂ ಕೂಡ ಸಂವಿಧಾನದ ಅಡಿಯಲ್ಲೇ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ನಾವು ಆ ಸಂವಿಧಾನಕ್ಕೆ ಚ್ಯುತಿ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದನ್ನು ಏನು ನಮ್ಮ ಹಕ್ಕುಗಳಿದ್ದಾವೆ ಆ ಹಕ್ಕುಗಳನ್ನೆಲ್ಲ ಕೂಡ ಕಸಿದುಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ನಾವೆಲ್ಲ ಕೂಡ ನಮ್ಮ ಸಂಘ ಸಂಸ್ಥೆಗಳು, ನಾವು ಯುವಕರು, ನಾಯಕರುಗಳು ಎಲ್ಲ ಕೂಡ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಏನಪ್ಪ ಅಂತಂದ್ಬಿಟ್ಟಂದರೆ ಸಂವಿಧಾನವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ನಾವೆಲ್ಲ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು. ಸಂವಿಧಾನ ಉಳಿದ್ರೆ ನಮ್ಮ ದೇಶ ಉಳಿತದೆ. ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಜಾಪ್ರಭುತ್ವದಲ್ಲಿ ಬಾಳ್ವೆ ಮಾಡ್ತಕ್ಕಂಥವ್ರೆಲ್ಲರೂ ಕೂಡ ಶಾಂತಿಯಿಂದ ಜೀವನ ಮಾಡ್ತಕ್ಕಂಥ ಒಂದು ಕೆಲಸ ಆಗ್ತದೆ ಅಂತಂದ್ಬಿಟ್ಟು ಹೇಳಿ ನಾವು ಆ ಸಂವಿಧಾನದ ನಾವೆಲ್ಲ ಕೂಡ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಹೋಗೋಣ ಅಂತಂದ್ಬಿಟ್ಟು ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಏನಿವತ್ತೆಲ್ಲ ಕೂಡ ಅಂಬೇಡ್ಕರ್ ಜಯಂತಿಯನ್ನು ನಾವು ಆಚರಣೆ ಮಾಡಿ ಈ ಒಂದು ಆಚರಣೆಯೊಂದು ದಿನ ನಾವೆಲ್ಲ ಕೂಡ ಶುಭವನ್ನು ಕೋರ್ತಾ ಪ್ರತಿದಿನ ಕೂಡ ನಾವು ಅಂಬೇಡ್ಕರ್ ಚಿಂತನೆಗಳನ್ನು ನಾವೆಲ್ಲ ಕೂಡ ಮೈಗೂಡಿಸ್ಕೊಂಡು ಎಲ್ಲ ಮುಂದೆ ಬರ್ತಕ್ಕಂಥ ಪೀಳಿಗೆಗಳಿಗೆ ನಾವೆಲ್ಲ ಕೂಡ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಂದ್ಬಿಟ್ಟು ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಕಿರು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಭೀಮ್. ಜೈ ಭೀಮ್. ಬಂಧುಗಳೇ, ಇವತ್ತು ಇಡೀ ನಮ್ಮ ಶೋಷಿತ ಸಮಾಜಕ್ಕೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ಈ ಒಂದು ಭಾಗದಲ್ಲಿ ಮಂಜುನಾಥ್ ಮತ್ತು ಅನೇಕ ಗೆಳೆಯರು ಸೇರಿಕೊಂಡು ಇವತ್ತು ಅವರು ಹುಟ್ಟುಹಬ್ಬವನ್ನು ಇಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ. ಇದು ಇವತ್ತು ಇಡೀ ದೇಶ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತಹ ನೆನೆಯುವಂಥ ದಿನ ಮತ್ತು ಅವರಂಥ ಸ್ಮರಿಸುವಂಥ ದಿನ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಹುಟ್ಟಿಲ್ಲ ಅಂದರೆ ನಮ್ಮ ಬದುಕು ಯಾವ ರೀತಿ ಇರ್ತಾಯಿತ್ತು ಅನ್ನೋದು ನಾವು ಆಲೋಚನೆ ಮಾಡಿದ್ರೆ ನಮ್ಮ ಹಿಂದಿನ ಪೀಳಿಗೆ ಯಾವ ರೀತಿ ಇತ್ತು ಇವತ್ತು ಅದೇ ರೀತಿ ಇನ್ನೂ ಕೂಡ ಜೀವಂತವಾಗಿ ಈ ಶೋಷಿತ ಸಮಾಜಕ್ಕೆ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ತನ್ನ ಬಾಲ್ಯದ ಜೀವಿತ ಅವಧಿಯಲ್ಲಿ ಕೂಡ ಅನೇಕ ಅವಮಾನಗಳು ಅಸ್ಪೃಶ್ಯತೆಯನ್ನು ಅವರು ಅವಮಾನ ಅನುಭವಿಸಿದ್ರು. ಭಾಳಷ್ಟು ಕಷ್ಟದಲ್ಲಿದ್ದರೂ ಕೂಡ ಅವರು ಈ ಸಮಾಜಕ್ಕೆ ಏನಾನ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಭಾಳಷ್ಟು ಅವರು ಪಡೆದಂಥ ಜ್ಞಾನದಿಂದಾಗಿ ಇವತ್ತು ಈ ದೇಶಕ್ಕೆ ಸಂವಿಧಾನವನ್ನು ಕೊಡಲಿಕ್ಕಾಗಿತ್ತು. ಆ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನವಾಗಿ ಹಕ್ಕನ್ನು ಸಿಗುವಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಡದೆ ಇದ್ದಿದ್ದರೆ ನಮ್ಮ ಬದುಕು ಇನ್ನೂ ಕೂಡ ಹೀನಾಯವಾಗಿ ಇರ್ತಾಯಿತ್ತು. ಇಂಥ ಒಂದು ಭಾಳಷ್ಟು, ಯಾಕಂದರೆ ಅವರ ಕುಟುಂಬದಲ್ಲಿ 5 ಮಕ್ಕಳು ಇದ್ದಂಥ ಸಂದರ್ಭದಲ್ಲಿ 4 ಮಕ್ಕಳನ್ನು ಕಳ್ಕೊಂಡ್ರು ಕೂಡ ಅವರು ಎಲ್ಲಿ ಕೂಡ ಧೃತಿಗೆಡದೆ ಸಮಯನ ವೇಸ್ಟ್ ಮಾಡದೆ ಭಾಳಷ್ಟು ಈ ಸಮುದಾಯಕ್ಕಾಗಿ ಅವರ ಇಡೀ ಜೀವನವನ್ನು ಮುಡುಪಾಗಿಟ್ಟು ಈ ಹೋರಾಟದ ಒಂದು ರಥವನ್ನು ನಮ್ಮೆಲ್ಲರೂ ಕೂಡ ಒಂದು ಬಿಟ್ಟೋದಂತಹ ಸಂದರ್ಭ. ಇವತ್ತು ಅವ್ರನ್ನ ನೆನೆಯುವಂಥ ಪುಣ್ಯದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೀವಿ. ಇನ್ನೂ ಕೂಡ ಯುವಕರು ಇದನ್ನು ಭಾಳಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು ತಿಳ್ಕೊಂಡು ಆ ಒಂದು ದಿಕ್ಕಿನಲ್ಲಿ ಸಾಗಬೇಕು ಅಂತೇಳಿ ನಾನು ಯುವಕರಿಗೆ ನಾನು ಕರೆ ಕೊಡ್ತಾ ನನ್ನ ಒಂದು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟು ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಜೈ ಭೀಮ್ ಬಂಧುಗಳೇ, ಇವತ್ತಿನ ದಿನ ಏನಂದರೆ ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವ ಮಾಡ್ತಾಯಿದ್ದೀವಿ. 133ನೇ ಜಯಂತ್ಯೋತ್ಸವ ಮಧೇಪುರ ವಿಧಾನಸಭೆ ಕ್ಷೇತ್ರ ಕುಡ್ಸನಹಳ್ಳಿ ಗ್ರಾಮದಲ್ಲಿ ನಾವು ಅರ್ಥಪೂರ್ಣವಾಗಿ ಈ ಒಂದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಮಕ್ಕಳಿಗೆ ಪೆನ್ನು ಮತ್ತು ಪುಸ್ತಕ ವಿತರಣೆ ಮತ್ತು ಅನ್ನದಾನದ ವ್ಯವಸ್ಥೆ ಮತ್ತು ಬೆಳಗ್ಗೆಯಿಂದ ನಮ್ಮ ಕರ್ನಾಟಕ ಸಮವತ ಸೇನೆ ಅವರು ನೀರ್ಮಜ್ಜಿಗೆ ದಳ ಅವರು ನೀರ್ಮಜ್ಜಿಗೆ ಪಾನಕ ಎಲ್ಲ ವಿತರಣೆ ಮಾಡಿದ್ದಾರೆ. ಈ ಭಾಗದಲ್ಲಿ ಏನೇ ಆದ್ರೇನು ನಮಗೆ ನಮ್ಮ ಯುವಕರು, ನಮ್ಮ ಕುಡ್ಸನಹಳ್ಳಿ ಗ್ರಾಮ ಮತ್ತು ಮಧೇಪುರ ಎಲ್ಲರೂ ನಾವು ಒಗ್ಗಟ್ಟಾಗಿದ್ದೀರಿ. ಮತ್ತು ನಮ್ಮ ಜನಾಂಗಕ್ಕೆ ಏನೇ ತೊಂದರೆಗಳಾದರೆ ನಾವು ನಮ್ಮ ಸಂಘಟನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತಗಳ ತತ್ವಗಳು ಫಾಲೋ ಮಾಡ್ತಾಯಿದ್ದೀರಿ. ನಮ್ಮ ರಾಜ್ಯಾಧ್ಯಕ್ಷರು ಬಂದು ಕೋದಂಡರಾಮ ಸ್ವಾಮಿಯವರು, ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಜಣ್ಣವರು ಬಂದಿದ್ದಾರೆ, ಮತ್ತು ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಅಣ್ಣವರು, ಮತ್ತು ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷ ವೆಂಕಟೇಶ್ ಅಣ್ಣವರು, ಮತ್ತು ಬಿದರಳ್ಳಿ ಅಧ್ಯಕ್ಷರು ಮಹೇಶ್ ಅವರು ಎಲ್ಲ ಸೇರಿ ನಾವು ಈ ದಿನ ಏನು ನಮ್ಮೂರಲ್ಲಿ ಕಾರ್ಯಕ್ರಮ ಮಾಡ್ಕೊಂಡಿದ್ದೀರೋ ಇವರೆಲ್ಲ ಸಹಕಾರದಿಂದ ಬೆಂಬಲದಿಂದ ನಾವು ಈ ಕಾರ್ಯಕ್ರಮ ಅಂದ್ಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ಜೈ ಭೀಮ್.